ಪತ್ರಿಕಾ ಸಂಘದ ಅಧ್ಯಕ್ಷರೇ ಮತ್ತು ಅಧಿಕಾರಿಗಳವರೇ ಮತ್ತು ಪ್ರತಿನಿಧಿ ಎಲ್ಲ ಸ್ನೇಹಿತರು, ನನ್ನ ಸೌಭಾಗ್ಯ ಅಂತ ಬಹಳ ದಿನಗಳ ನಂತರ ನಮ್ಮನ್ನೆಲ್ಲ ನೋಡ್ತಕ್ಕಂಥ ಒಂದು ಅವಕಾಶ. ನಾನು 2009 ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನನ್ನ ಹಳೆಯ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದೇನೆ. ಡಿಲಿಮಿಟೇಷನ್ ಆದ ನಂತರ ಎಲ್ಲ ಕ್ಷೇತ್ರಗಳಲ್ಲೂ ಸ್ವಲ್ಪ ಬದಲಾವಣೆಯಾಗಿದೆ. ಈ ಕ್ಷೇತ್ರದಲ್ಲೂ 4 ಹೊಸ ಕ್ಷೇತ್ರಗಳು ಬಂದು ಸೇರಿವೆ. 4 ಹೊಸ ಕ್ಷೇತ್ರಗಳು ಸೇರಿದಾದರೂ ಕೂಡ ನನಗೆ ಅಂಥ ಮಹತ್ತರವಾದ ವ್ಯತ್ಯಾಸ ಕಾಣೋದಿಲ್ಲ. ಯಾರು ಜನಗಳಿಗೆ ಚಿರಪರಿಚಿತರಾಗಿರ್ತಾರೋ ಅವರಿಗೆ ಅಂಥ ಹೊಸ ಕ್ಷೇತ್ರಗಳೇ ಆಗಲಿ ಹಳೆ ಕ್ಷೇತ್ರನೇ ಆಗಲಿ ಅಂಥ ಪ್ರಮಾದ ವಿಷಯವಾಗಿ ನಾನು ಬರೋದಿಲ್ಲ. ಜನ ಗುರುತಿಸ್ತಾರೆ, ಜನಕ್ಕೆ ಪರಿಚಯ ಇದೆ, ನಾವು ಮಾಡಿರ್ತಕ್ಕಂಥ ಕೆಲಸದ ಪರಿಚಯ ಇದೆ. ಯಾವುದೇ ಒಂದು ಭಾಗ ಸೇರದೇ ಇದ್ದೀವಿ. ಅನೇಕ ಕಾರ್ಯಕ್ರಮಗಳಲ್ಲಿ ಅಲ್ಲಿ ಇಲ್ಲಿ ಜನಗಳು ಕರೆದಾಗ ಅಲ್ಲಿ ಹೋಗಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತೇವೆ. ಅದರಿಂದಲೂ ಒಂದು ಅವಕಾಶ ಜನಗಳ ಜೊತೆಗೆ ಬರೀತಕ್ಕಂಥದ್ದು ನೋಡ್ತಕ್ಕಂಥದ್ದು ಆಗಿರ್ತದೆ. ಆದ್ದರಿಂದ ಅಂತ ಒಂದು ನೂತನವಾಗಿ ಸೃಷ್ಟಿಯಾಗಿರ್ತಕ್ಕಂಥ ಹಳೆಯ ಕ್ಷೇತ್ರಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಹೊಸ ಭಾಗಗಳು ಕೂಡ ಅಷ್ಟೇ ಹಳೆಯ ಪರಿಚಯ ಇರ್ತಕ್ಕಂಥದ್ದನ್ನು ನಾನು ಇಲ್ಲಿ ಸ್ಮರಿಸಿಕೊಂಡು ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಮೇಲಾಗಿ ಇವತ್ತು 2009 ಚುನಾವಣೆ ಇದು ರಾಷ್ಟ್ರದ ಚುನಾವಣೆ. ಭಾರತ ದೇಶ ಯಾವ ದಿಕ್ಕಿನಲ್ಲಿ ಈ ದೇಶ ಹೋಗಬೇಕು, ಈ ದೇಶದ ಐಕ್ಯತೆ ಮತ್ತು ಸಮಗ್ರತೆ, ಈ ದೇಶದಕ್ಕೆ ಕೆಲವೊಂದು ಸಾರಿ ಒದಗಿ ಬಂದಂಥ ಗಂಡಾಂತರಗಳು ಅಂದರೆ ಈ ಟೆರರಿಸ್ಟ್ ಅಟ್ಯಾಕ್, ಅದರಿಂದ ದೇಶದ ರಕ್ಷಣೆ ಮಾಡತಕ್ಕಂಥದ್ದು, ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಕೆಲಸ ಮಾಡ್ತಕ್ಕಂಥದ್ದು. ತಮಗೆಲ್ಲ ಗೊತ್ತಿದೆ, ಇವತ್ತು ಅಮೆರಿಕಾದಂಥ ಬೃಹತ್ ರಾಷ್ಟ್ರ ಆರ್ಥಿಕ ಬಿಕ್ಕಟ್ಟಿಗೆ ಸಿಕ್ಕಿ ಅಲ್ಲಿಯ ಅಮೆರಿಕಾದ ಅಧ್ಯಕ್ಷ ಒಬಾಮಾ ಅವರು ಪ್ರಚಂಡ ಬಹುಮತದಿಂದ ಬಹುಶಃ ಐತಿಹಾಸಿಕವಾದಂಥ ಚುನಾವಣೆ ಅಂತ ಹೇಳ್ಬೋದು. ಅಂತ ಐತಿಹಾಸಿಕ ಚುನಾವಣೆ ಇಷ್ಟೊಂದು ಜನಾನುರಾಗ ಗಳಿಸಿ ಚುನಾವಣೆಯಲ್ಲಿ ಜಯ ಪಡೆದ ನಂತರ ಅವರು ಈಗ ಎದುರಿಸ್ತಾ ಇರ್ತಕ್ಕಂಥ ಆರ್ಥಿಕ ಅದನ್ನು ನೋಡಿದಾಗ ಸಾಮಾನ್ಯವಾಗಿ ಒಬ್ಬ ಮಹತ್ತರವಾದಂತಹ ಆರ್ಥಿಕ ತಜ್ಞ ಆ ಆರ್ಥಿಕ ನಿಪುಣತೆ ಏನಿದೆ ಅದರಿಂದ ಅವರು ದೇಶಕ್ಕೆ ಮತ್ತು ಸರ್ಕಾರಕ್ಕೆ ಜನತೆಗೆ ಒಂದು ಈ ಆರ್ಥಿಕ ಬಿಕ್ಕಟ್ಟಿನ ಪರಿಸ್ಥಿತಿಯ ಪರಿಣಾಮ ಭಾರತದ ಮೇಲೆ ಆಗುತ್ತ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾರೆ. ಇಂಥ ಆತ್ಮವಿಶ್ವಾಸ ಕೊಡ್ತಕ್ಕಂಥ ಪ್ರಧಾನಮಂತ್ರಿ ಇವತ್ತು ಭಾರತಕ್ಕೆ ಸಿಕ್ಕಿರ್ತಕ್ಕಂಥದ್ದು. ಅವರು ಯುಪಿಎ ಸರ್ಕಾರದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥದ್ದು, ಅದು ಕಾಂಗ್ರೆಸ್ ಪಕ್ಷದ ನಾಯಕರಾಗಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ. ಶ್ರೀಮತಿ ಸೋನಿಯಾ ಗಾಂಧಿ ಅವರು ಅವರಿಗೆ ಆ ನೆರವು ಈ ಕಾಲ ಅವರು ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥ ಸೌಭಾಗ್ಯ
ಇವೆಲ್ಲರೂ ಕೂಡ ಹೇಗೆ ವಿಶ್ವದ ಜೊತೆಗೆ ವ್ಯವಹಾರ ಮಾಡ್ತಾ ಇದ್ರು ಅದನ್ನ ನಾವು ಕಂಪೇರ್ ಮಾಡಿ ನೋಡಿದ್ರೆ ಈಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕಾಲಕ್ಕೆ ಅವರು ಏನು 19-17 ವರ್ಷಗಳ ಕಾಲದಲ್ಲಿ ಮಾಡುವ ಸಾಧ್ಯವಾದರೂ ಮನಮೋಹನ್ ಸಿಂಗ್ ಅವರು ಕೇವಲ 5 ವರ್ಷಗಳಲ್ಲಿ ಮಾಡಿದ್ದಾರೆ. ಅದು ಅಮೆರಿಕ ಜೊತೆಗೆ ಸಂಬಂಧ ಇರಬಹುದು, ರಷ್ಯಾ ಜೊತೆಗೆ ಸಂಬಂಧ ಇರಬಹುದು. ಹಾಗೆ ಅಂತೇಳಿ ನಾನು ಇಷ್ಟಪಡ್ತೇನೆ. ಅವರು he has proved he is the greatest diplomat also. The way he has been able to handle the affairs of the country. Relationship with the bilateral relations, multilateral relations with all the other countries. Particularly Indo-American nuclear agreement, which has paved the way for meeting our energy requirement. ಇವತ್ತು ದೇಶಕ್ಕೆ ನಮ್ಮ ಸರ್ವತೋಮುಖವಾದಂತಹ ಅಭಿವೃದ್ಧಿ ಆಗಬೇಕಾದ್ರೆ ವಿದ್ಯುತ್ ಶಕ್ತಿ ಅಭಾವ ಬಹಳ ಇದೆ. ನಾನು ಇದನ್ನು ಬಹಳ ಹತ್ತಿರದಿಂದ ನೋಡಿದ್ದೇನೆ. ರೈಲ್ವೆ ಸಚಿವನಾಗಿ ಚುನಾವಣೆ ದೃಷ್ಟಿಯಿಂದ ಮಾತಾಡಬೇಕಾದಿಲ್ಲ, ಪ್ರತಿನಿತ್ಯ ಜನ ಅನುಭವಿಸ್ತಾ ಇರ್ತಕ್ಕಂಥದ್ದು. ಅದು ಯಾಕೆ ಈ ಸರ್ಕಾರ ವೈಫಲ್ಯ ಮಾಡ್ಕೊಳ್ತಾ ಇದೆ ಅಂತ ನನಗೆ ಅರ್ಥವಾಗ್ತಾ ಇಲ್ಲ. ಬಟ್ ಫ್ಯಾಕ್ಟ್ ಇಸ್ ಫ್ಯಾಕ್ಟ್, ಫ್ಯಾಕ್ಟ್ ಕೆನಾಟ್ ಬಿ ಡಿನೈಡ್. ಮೇಲಾಗಿ ಇವತ್ತು ಮತ್ತೊಂದು ಪ್ರಜಾತಂತ್ರದಲ್ಲಿ ರಾಜಕೀಯ ಪಕ್ಷಗಳು ಪೈಪೋಟಿ ಮಾಡುತ್ತವೆ. ಪ್ರತಿಯೊಬ್ಬರು ರಾಜಕೀಯ ಪಕ್ಷಕ್ಕೂ ತನ್ನದೇ ಆದಂತಹ ಕಾರ್ಯಕ್ರಮದ ಹಕ್ಕು ಜನಗಳ ಮುಂದೆ ನಾವು ಹೋಗ್ತೇವೆ. ಇವತ್ತು ಒಂದು ರಾಜಕೀಯ ಪಕ್ಷ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದೆ. ಅವರಿಗೆ ಅವರ ಪಕ್ಷದ ಪರವಾಗಿ ನಿಲ್ಲತಕ್ಕಂಥ ಅಭ್ಯರ್ಥಿ ಸಿಗಲ್ಲ, ಬೇರೆ ಪಕ್ಷದ ಅಭ್ಯರ್ಥಿಗಳನ್ನು ಕರ್ಕೊಂಡು ಚುನಾವಣೆ ನಿಲ್ಲಿಸ್ತಾರೆ. ಅಂದ್ರೆ ಇಟ್ ಶೋಸ್ ದಿ ಬ್ಯಾಂಕ್ರಪ್ಸಿ ಆಫ್ ದ ಪೊಲಿಟಿಕಲ್ ಪಾರ್ಟಿ. ಇಟ್ ಡಸಂಟ್ ಹ್ಯಾವ್ ಪೀಪಲ್, ಇಟ್ ಡಸಂಟ್ ಹ್ಯಾವ್ ಪೀಪಲ್ ಆಫ್ ದೇರ್ ಓನ್. ಮೂರನೇದು, ಆದ್ದರಿಂದ ಎಲ್ಲರೂ ಬೇಕಾಗ್ತಾರೆ. ಆ ಒಂದು ದೃಷ್ಟಿಯಿಂದ ಕೂಡ ಇವತ್ತು ಸಮಾಜವನ್ನ ಒಳಿತಕ್ಕಂಥ ಕೆಲಸ, ಸಮಾಜವನ್ನು ಬೇರ್ಪಡಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಸರಿಯಲ್ಲ. ಆ ದೃಷ್ಟಿಯಿಂದ ಇವತ್ತು ಸಮಾಜವನ್ನು ಒಂದಾಗಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದು, ದೇಶವನ್ನು ಒಂದಾಗಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದು, ದೇಶದಲ್ಲಿ ರಾಜಕೀಯ ಸ್ಥಿರತೆಯನ್ನು ತಂದುಕೊಡ್ತಕ್ಕಂಥದ್ದು, ದೇಶದ ಅಭಿವೃದ್ಧಿ ಕಾರ್ಯಗಳನ್ನು ಫುಟ್ಪಾತ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಜನ ನಿರ್ಗತಿಕರು, ಯಾರು ಅವರಿಗೆ ಯಾರು ಧಕ್ಕೆ ಇಲ್ಲ ಅಂತವ್ರು, ಅವ್ರದ್ದೇ ಒಂದು ಸಂಘಟನೆ ಇದೆ, ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರು ಅನೇಕ ಸಮಸ್ಯೆಗಳನ್ನು ಬಂದು ಹೇಳ್ತಾ ಇದ್ದೀನಿ ಇಷ್ಟಾನೆ, ಇದೇ ನಿಮ್ಮ ಪ್ರೆಸ್ ಕ್ಲಬ್ನಿಂದ ಸಿಕ್ಕಿದ್ರು. ಹೀಗೆ ಇದೆ. ಸರ್ಕಾರ ಮತ್ತು ಸಮಾಜ ಇಬ್ಬರ ಮೇಲೂ ಜವಾಬ್ದಾರಿ ಇದೆ. ಸರ್ಕಾರ ಮತ್ತು ಸಮಾಜ ಪರಸ್ಪರ ಒಬ್ಬರಿಗೆ ಮತ್ತೊಬ್ಬರು ಜವಾಬ್ದಾರಿಯನ್ನು ಅರ್ಪಿಕೊಂಡು ಮಾಡಿದ್ರೆ